ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಮಾಚಾರ, ದೊಡ್ಡ ಮಂದಿ ಈ ಕಡೆ ಬಂದಿದ್ದೀರಾ, ನಮ್ಮ ಊಟಕ್ಕೆ ಬಲ್ಲಲ್ಲಿ ಕಡೆ. ಅಯ್ಯಯ್ಯೋ ಅಯ್ಯೋ 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 ಬಂದವಿ. ಈ ತರ ಒಳ್ಳೆ ಅತಿಥಿ ಸತ್ಕಾರ ಮಾಡಿದ್ರು ಅನ್ಕೊಂಡ್ರಿ. ಇಲ್ಲಾಂದ್ರೂ ಒಂದ್ 7-8 ಚಪಾತಿ ಅಲ್ಲ ನಮ್ಮ ಮಟ್ಲಿ ಇಲ್ಲಾಂದ್ರೂ ಟೀ ಅಯ್ಯೋ ಸುಮಾರಾಗಿ ಮಾಡಿ ನೀವು ಬರ್ಬೇಕು. ಆದ್ರೆ ಹೆಂಗೋ ಹೋಗಿದ್ಮೇಲೆ ಬಾಳ್ತದೆ ಬಿಡವ ಅಂತ ನಮ್ಮ ನಾನ್ ನಂಬಲ್ಲ ಹುಡು. ನಮ್ಮ ಅಣ್ಣ ನೀನು ನಮ್ಮ ಅಪ್ಪ 3 ಜನ ನೀವು ಮಾತಂದಿದ್ದಾರೆ. ನಿಮ್ಮ ಅಮ್ಮನ ನೋಡಿ ಇನ್ನೊಂದ್ 2 ದಿವಸ ದಿನ ಚಿಕ್ಕವನಿ ಅಮ್ಮ ಅನ್ನಲ್ಲ, ಅಮ್ಮನತ್ತೆ. ಅವ್ರಿಗೆ ಬೋದಿರೋ ಮಾತ್ಕೆ ಅಮ್ಮ ಅನ್ಬಾರ್ದು ಅಂತ ಡಿಸೈಡ್ ಆಗ್ಬಿಟ್ಟೈತಿ. ಯಾರು ಬೈದಿರ ಮಾತಿ? ನಾನ್ ಬೈದಿರೋ ಮಾತ್ಕೆ ಯಾರು? ನಿಮ್ಮ ಅಮ್ಮಂಗ? ನಮ್ಮ ಅಮ್ಮಂಗಲ್ಲ, ಈ ಮಾತು ಅನ್ನೋರು ನಿಮ್ಗೊಳಗೆ. ಓಕೆ, ಗೂಳಿಗೂ ನಿಮ್ಮ ಅಪ್ಪಂಗ ಏನಾದ್ರು ಬೈದಿದ್ಯಾ? ನಿನ್ಗೂ ಸೇರ್ಸಿ ಮೇಲೆ ನೀನು ಸೇರ್ಸ ಅಂದಿದ್ಯ, ಹೋದ್ಮೇಲೆ ಬಾಳಲ್ಲ ನೀನು ಅಂತ. ಇಷ್ಟ ಅಷ್ಟು ಕೆಟ್ಟವಳ ಇಲ್ಲ ರೀ, ಒಳ್ಳೆ ಹುಡ್ಗಿ ನಾನು. ಹೋಗಿದ್ ಮನೇಲಿ ನೀನ್ ಬಾಳ್ತೀಯ ಕಣಮ್ಮ, ಅವ್ರು ಬಾಳ್ಸ್ಕೊಳ್ಳೋರು ಪರಿಸ್ಥಿತಿ ಕೇಳು. ಯಾಕ ಮದ್ವೆ ಯಾಕೆ ಇಂಥದ್ಕೆ ಅಂತ ಹೇಳು, ಆಯ್ತು ಇಂಥದ್ಕೆ ಅಂತ ಹೇಳು. ಅಣ್ಣ ನಾನು ಹೋದ್ಮೇಲೆ ಬಾಳ ಟೀ ಕಾಯಿಸ್ಕೊಡು. ಇವಾಗ ಫಾರ್ ಎಕ್ಸಾಂಪಲ್ ಟೀ ಕಾಯಿಸ್ಕೊಡು ಅಂತ ಕೇಳ್ತಾರೆ, ಒಂದ್ಸತಿ ಕೇಳ್ತಾರೆ. ನೀನು ತಪ್ಪಿಗ ಒಂದ್ಸಲ ಮಾಡ್ಬೇಕಿರೇನು ಎಡವಟ್ ಆಗಿ ಆಯ್ತದೆ. ಎಲ್ಲ ಹೇಳ್ತಿ ಎಡವಟ್ ಎಲ್ಲ ಆಯ್ತದೆ ಗೊತ್ತಾ. ಒಂದ್ಸತಿ ಕೇಳ್ತಾರೆ, ನಿಂಗೆ ಮೊದ್ಲೇ ತಲೆನೋವು ಜಾಸ್ತಿ ಇರ್ತದೆ, ನಿಂಗೆ ಯಾವಾಗ್ಲೂ 3 ದಿವಸಕ್ಕೆ ಬರ್ತಾನೆ ಇರ್ತದೆ. ನಂಗೆ ತಲೆನೋವು ನಂಗೆ ಕಾಯಿಸ್ಕೊಡಲ್ಲ ಅಂತ ನಿಂಗೆ ಗಂಡಂಗೆ ಹೇಳ್ತಿದ್ದೆ, ನೀನೇ ಕಾಯಿಸ್ಕೊಳ್ತೀಯ. ಅಕಸ್ಮಾತ್ ಒಂದು ಪೀಡಿಸದ್ನ ಕಾಫಿ ಟೀಯೋ ಏನೋ ಮಡಗಕ್ಕೆ ಹೋಯ್ತೀಯ, ಮಡಗಾದ್ಮೇಲೆ ನಿಂದೆ ಯಾವ್ದೋ ಗ್ಯಾನ್ದಲ್ಲಿ ಊಟ ಐತಿ, ಇಲ್ಲಿ ನೋಡಿ ಹಿಂಗೆ ಸುರ್ಕತ್ತದೆ. ಅವ್ನು ಎಷ್ಟು ದಿವ್ಸಕೊಂಡು ಹಿಂಗೆ ನೋಡೋಣ ಅಷ್ಟೇ. ಆಮೇಲೆ ಅಕಸ್ಮಾತ್ ಅವನೇನು ನೀನ್ ತಪ್ಪು ಮಾಡೋದ್ರಿ, ನೀನು ತಪ್ಪು ಮಾಡಿರೋದು ಹಿಂಗೆ ಬೈತೀಯ, ನೀನು ನಿನ್ನ ಅಕ್ಕನ ಕಮ್ಮಿನೇ ಅದು, ನಿನ್ನ ಹಂಗೆ ಹೋಯ್ತೀಯ, ನೀನು ಅಲ್ಲಿಗೆ ಹೋಯ್ತೀಯ. ಅಷ್ಟು ಕೆಟ್ಟ ಹುಡುಗಿ. ಏನ್ ಗೊತ್ತಾ, ನಾನಿಂತ ಎಡವಟ್ಗಳು ಮಾಡೋದ್ ನೋಡಿ ಅವ್ರಿಗೆ ಕೋಪ ಬರ್ಬೋದು, ಆದ್ರೆ ನಾನು ಒಳ್ಳೆತನ ನೋಡಿ ಪಾಪ ಅಂತ ಅನ್ಸುತ್ತೆ ಅವ್ರಿಗೂ. ಇಂಥ ಹುಡುಗಿನ ಪಡಿಯಕ್ಕೆ ನಾನು ಪುಣ್ಯ ಮಾಡಿದೆ. ನೋಡಿ ಏನೋ ಉಳ್ಸ್ಕೋಬಹುದೇನೋ, ಬಟ್ ನೀನ್ ಒಕ್ತನ ನೋಡಿ ಒಳ್ಳೆತನ ಅಂತ ಬರ್ತಲ್ಲ, ಅದ್ ನನ್ನದ್ರ ಇಷ್ಟ ಬಿಡಪ್ಪ. ವಿಡಿಯೋ ಆನ್ ಆಗೈತೆ ನೋಡ್, ಫಸ್ಟ್ ಆನ್ ಆಗೈತೆ ನೋಡ್ಕೊ. ಇಲ್ಲಿ ಟೈಮಿಂಗ್ಸ್ ಓಡ್ತದೆ, ಉಲ್ಟಾ ಕ್ಯಾಮ್ರಾ ಹಿಡ್ದವ್ ನೀನು ಅದಕ್ಕೆ. ಸೂಪರ್. ಏನ ಸಮಾಚಾರ? ಹೆಂಗ್ ಕಳಿಸ್ತಿದ್ದೀನಿ ಕಮೆಂಟ್ ಮಾಡಿ. ಇವತ್ತು ಒಪ್ಪಿಯೂರಲ್ಲಿ ಹಬ್ಬ, ಚಾಮುಂಡೇಶ್ವರಿ ಹಬ್ಬ. ಇದು ಸಣ್ಣ ಹಬ್ಬ, ನೆಕ್ಸ್ಟ್ ದೊಡ್ಡಮ್ಮನ ಹಬ್ಬ ಬರ್ತಾರೆ. ಅವಾಗ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಅವಾಗ ಜಾಸ್ತಿ ಬಂದು ತಿಂದಾಕ್ತಿವಿ. 8 ದಿನ ಒಳ್ಳೆ ಬಾಡೂಟ ಇರ್ತದೆ. ಕರಿಯ ನಿಮ್ಮ ಮನೆ ಹಬ್ಬಕ್ಕೆ. ಎಸ್ ನೀವು ಬನ್ನಿ ಬಲ್ಲಲಿಗೆ. ನಾನ್ ಕರೆದ್ರೇನು ಸರತ ಕರೆದ್ರೇನು? 14ನೇ ತಾರೀಕ ಇಲ್ಲ 4-5 ಊಟ. ಇವತ್ತು 5ನೇ ತಾರೀಕು ಊಟ. ಎಲ್ಲ ಬಂದ್ಬಿಡ್ಬೇಕು, ಸಕ್ಕದಾಗಿರ್ತದೆ. ಬಂದ್ಬಿಟ್ರೆ ಏನೋ ನಮ್ಮ ಮನೇಲಿ ಇರೋದು ಊಟ ಮಾಡ್ಕೊಯ್ತಾರೆ ಅಷ್ಟೇ. ಏನೋ ಬಡವ್ರ ಮನೆಗೆ ಒಂಥರ ಯಾವ್ದೋ ಅತಿಥಿಗಳು ಬಂದು ಕುಂತಾಗೈತೆ. ನೀವು ಬಂದು ಫುಲ್ಲು ದೊಡ್ಡವರು ಗೈಸ್ ಇವಾಗ. ಶರತ್ ಅವರು ಯಾವ್ದ್ರಲ್ಲಿ ಅಂದ್ರೆ ಹೈಟಲ್ಲಿ ನೀ ಹೈಟಲ್ಲಪ್ಪ, ಎಲ್ಲದ್ರಲ್ಲೂ ಕೆಲವೊಂದ್ರಲ್ಲಿ ಕೆಲವೊಂದ್ರಲ್ಲಿ ನೀನ್ ದೊಡ್ಡವಳ ಐತಿ, ಕೆಲವೊಂದ್ರಲ್ಲಿ ನಾನ್ ದೊಡ್ಡವಳ ಐತಿ. ಕೆಲವೊಂದ್ರಲ್ಲ ಎಲ್ಲದ್ರಲ್ಲೂ ನೀವೇ ದೊಡ್ಡವರು. ನಿಮ್ಮ ಆಶೀರ್ವಾದ ಇದು ಮಾತಾ. ನನ್ ಸೀರಿಯಸ್ ಆಗಿ ಆಡ್ತಾನೆ ಡಬ್ಬ ನನ್ ಮೊನ್ನೆ. ನಡಿ ಎಳ್ನೀರ್ ಕುಡಿ ಮಾಯ್ತು. ಹೇಳಿರಿದ ಎಲ್ಲ ಪೊಟ್ಟೆ ಆಗಿರ್ತವೆ, ಇಲ್ಲಾಂದ್ರೆ ಎಲ್ಲ ಗೆಡ್ಗಾಯಿ ಆಗಿರ್ತವೆ. ಇದು ನೀನೇ ಕಿತ್ಕೊಟ್ಟಿಯಾ? ಅದೇ ಬದ್ದು ನೀನು ಮಚ ಕಿದಾಕ್ ಮಚ ಒಂದ್ ತಾರನೇ ಉದ್ರಿಸ್ಲಲ್ಲ. ನೀನೇನ್ ಮಕ್ಕ ನೋಡ್ತಿದ್ದೆ? ಏಯ್ ಶರತ್ತು ಲೋಪರು ಆಲ್ರೆಡಿ ಎಲ್ಲ ನಿಂತರಾಗೋಗದೆ. ಶರತ್ತು ಸುಮ್ನಿರು. ಶರತ್ತು ನಾನು ಎಳೀರೇ ಬಿಟ್ಬಿಟ್ರೆ ತಿರ್ಗತ್ತ ತಾಲಿ ಡಬ್ಬ ಇರು ಅಂತ. ಅಣ್ಣ ಪುಸಿ ಹೊಡಿತವ್ರೆ. ಟ್ರೂ ಫ್ರೆಂಡ್ ಪೂಸಿ ಹೊಡಿಯೋದಲ್ಲ, ನಿಜವಾಗ್ಲೂ ಈಸ್ ರಿಯಲ್ ಫ್ರೆಂಡ್. ಮಚ್ಚ ಕುಳ್ಳಲ್ಲಿ ಕಿಳಕ್ಕಾಗಲ್ಲ. ಸಾಕ್ತಾನೆ. ಬೇಡ ಇನ್ನೊಂದೆರಡು ಕಿದಾಕೋ ಮಚ್ಚ.
ಅಯ್ಯೋ ಸಿಗೋದೇ ಹೆಚ್ಚು ಇಲ್ಲಿ. ಪಾಪ ವಿಜಯಣ್ಣ ಇಂತಪ್ಪ ನನ್ ಮಗ ಪಾಪ ಕುತ್ಕೊಳಕ್ ಏನೋ ಸಪೋರ್ಟ್ ಕಾದ್ರೂ ಇತ್ತು, ಅದನ್ನ ಕಿತ್ತಾಕ್ಬಿಟ್ಟ ಬೇವರ್ಸಿ ಅಂದ್ಬಿಟ್ಟು ಕಮೆಂಟ್ ಹಾಕಿದ್ರಿ, ನೋಡಿದ್ದೀನಿ ನಾನು ಆ ಕಮೆಂಟ್ನ. ಸೊ ಅದಕ್ಕೋಸ್ಕರ ಅಪ್ಪಿ ನಾನು ಕರೆಕ್ಟಾಗಿ ಏನಿಲ್ಲ, ಇದೊಂಥರ ಗಂಡ ಇದ್ದಂಗೆ ಗಂಡು ಬೀರಿ ಇದ್ದಂಗೆ. ಮಿಸ್ಟರ್ ವಿಜಯ್ ಈ ಕಡೆ ನೋಡು ವಿಜಯ್, ಆ ಥರ ಏನಿಲ್ಲ ಗೈಸ್, ಇಬ್ರು ಚೆನ್ನಾಗ್ಯಾವಿ. ಕ್ಲಾರಿಟಿ ಅವತ್ತೊಂದು ದಿವಸ ಅವತ್ತಾಗಿಂದ ಕರೆಕ್ಟಾಗಿ ಇಲ್ಲಿಗೆ ಬರೋಕ್ಕಾಗಿಲ್ಲ. ಒಂದು ದಿವಸ ಒಂದು ನೈಟ್ ಏನೋ ಈ ಕಡೆಯಿಂದ ಹಿಂಗೆ ಹೋಯ್ತಿದ್ದೆ, ಅದು ಲೇಟ್ ಆಗಿಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಹಂಗೆ ಹೋದೆ. ಅದು ಬಿಟ್ರೆ ಅವತ್ತೊಂದು ದಿವಸ ಬರೋಕ್ಕಾಗಿಲ್ಲ, ಬಿಟ್ರೆ ಇನ್ನು ಬಳ್ಳಾಳಿಗೆ ಬಂದರೆ ಪಕ್ಕ ಬಂದು ಹೋಗಿ ಹೋಯ್ತೀನಿ. ಇವತ್ತು ಹಿಂಗೆ ನಮ್ಮ ಜೀವನಕ್ಕೆ ಬಂದಿದೆ ಹಂಗೆ. ಅವ್ರು ತಿರುಪ್ತಿ ಅವತ್ತು ಮಾವಾಯಿತು ಇಲ್ಲಿ ಲೇಟ್ ಆಗ್ಬಿಟ್ಟದಲ್ಲ, 9 ಗಂಟೆ ಮೇಲೆ ಆಗ್ಬಿಟ್ಟದ ಅಂತ ಅಂದ್ಬಿಟ್ಟು ನಾನು ಬಂದೆ ಅಷ್ಟೇ. ಬಿಟ್ರೆ ಅದೇನಿಲ್ಲ ಗೈಸ್, ಇನ್ನು ಕ್ಲಾರಿಟಿ ಅವತ್ತು ಆಗಿತ್ತಲ್ಲ ಅಷ್ಟೇ. ಆ ಜಗಳನ್ನ ಅಲ್ಲೇ ಬಿಟ್ಟು ಇವಾಗ ಮುಂದೆ ಕಂಟಿನ್ಯೂ ಆಗವಿ, ಇಬ್ಬರು ಚೆನ್ನಾಗವೆ. ಅದಕ್ಕೂ ಬಿಟ್ಟು ನೆಕ್ಸ್ಟು ಸುಮಾರು ಕಮೆಂಟ್ ನೋಡೋನು ನಾನಿದೆ. ನಿಸರ್ಗ ಅವ್ರು ಬಂದಮೇಲೆ ಫ್ಯಾಮಿಲಿನೇ ದೂರ ಮಾಡಿದೆ ನೀನು, ಅಪ್ಪಿ ದೂರ ಆದರು ಅಂತಂದ್ಬಿಟ್ಟು ಈ ಥರ ಕಮೆಂಟ್ ಬಂದು ನನ್ನ ಪರ್ಸನಲಾಗಿ ಇನ್ಸ್ಟಾಗ್ರಾಮ್ಗೂ DM ಬಂದಿತ್ತು. ಈ ಥರ ಇದು ನಿಸರ್ಗ ಬಂದ್ಬಿಟ್ಟ ಮೇಲೆ ಅಪ್ಪಿನ ಎಲ್ಲ ಬಿಟ್ಟೆ ನೀನು, ನಿಸರ್ಗ ಬಂದಿದ ತಕ್ಷಣ ಅಪ್ಪಿ ಬಿಟ್ಬಿಟ್ಟೆ ನೀನು, ಈ ಥರ ಎಲ್ಲ ಕಮೆಂಟ್ ಬಂದಿತ್ತು ಗೈಸ್. ಯಾವುದೇ ಕಾರಣಕ್ಕೂ ಆ ಥರ ಇಲ್ಲವೇ ಇಲ್ಲ. ನಾನು ಅಪ್ಪಿ ಚೆನ್ನಾಗಿ ವ್ಲಾಗ್ಸು ಮಾಡ್ತಾ ಇರ್ತೀವಿ, ರೀಲ್ಸು ಮಾಡ್ತಾ ಇರ್ತೀವಿ ಹಿಂಗೇನೆ. ನಿಸರ್ಗ ಬಂದಿದ ತಕ್ಷಣ ಆ ಥರ ಅಂತಂದಿದ್ದಕ್ಕೆ. ಸೊ ಇಟ್ಸ್ ಗೈಸ್, ವಿ ಆರ್ ಗುಡ್, ವಿ ಆರ್ ಫ್ರೆಂಡ್ಸ್, ವಿ ಆರ್ ರಿಲೇಟಿವ್ಸ್. ಅಷ್ಟೇ ಗೈಸ್. ಬರೀ ನನ್ ಕಮೆಂಟ್ ಅಲ್ಲೂ ಅದೇ ಶರತ್ ಜೊತೆ ವ್ಲಾಗ್ ಮಾಡಿ, ಶರತ್ ನೀವು ಬೇಕು ಅಂತ ಮಾತಾಡ್ಕೊಂಡು ಅದೊಂದು ವಿಡಿಯೋ ಲಾಸ್ಟ್ ಮಾಡಿರೋದು, ನೀವು ಕ್ಲಾರಿಟಿ ಕೊಡ್ಬೇಕು ಅಂತ ಕಮೆಂಟ್ಸ್ ತಗೊಳಕ್ ಆಗಲ್ಲ ಅಂತ ಇದೊಂದು ವಿಡಿಯೋ ಮಾಡ್ಬಿಟ್ಟು ಬಿಟ್ಬಿಟ್ಟು ಸುಮ್ಮನೆ ಆಗೋದ್ರಿ. ಈ ತರ ಎಲ್ಲ ನಾವು ಚೆನ್ನಾಗೇ ಇದೀವಿ, ಯಾವುದೇ ಕಾರಣಕ್ಕೂ ಯಾವುದು ಏನು ಇವಾಗ ಒಂದಲ್ಲ ಅಂದರೆ ಇವಾಗ ಎಲ್ಲ ಟೈಮಲ್ಲೂ ಹಿಂಗೇ ಇರೋಕ್ಕಾಗಲ್ಲ ಗ್ರಾಫು. ಅಂದರೆ ಇವಾಗ ಎಲ್ಲರೂ ಅಷ್ಟೇ, ಯಾವಾಗಲಾದ್ರೂ ಅಷ್ಟೇ ಸ್ವಂತ ನಾನು ನಮ್ಮ ಅಣ್ಣ ನಮ್ಮ ಅಪ್ಪನ ಜೊತೆನೇ ಜಗಳ ಆಡ್ತೀನಿ, ನಮ್ಮ ಅಮ್ಮನ ಜೊತೆನೇ ಜಗಳ ಆಡ್ತೀನಿ, ಮನೇಲೇ ಜಗಳ ಆಡ್ಕೊತೀವಿ. ಇನ್ನು ಫ್ಯಾಮಿಲಿ ಜೊತೆ ಜಗಳ ಆಗದೆ ಇರ್ತದೆ, ಹಾಗೆ ಆಯ್ತದೆ ಗೈಸ್. ಬಟ್ ಅದನ್ನ ಕ್ಯಾರಿ ಮಾಡೋಕೆ ಹೋಗ್ಬಾರ್ದು ನಾವು. ಇವಾಗ ಏನೋ ಜಗಳ ಆಯಿತು, ಹಿಂದೆ ಏನೋ ಆಗಿತ್ತು, ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಮುಂದಕ್ಕೆ ನಾವು ಅದನ್ನ ಕ್ಯಾರಿ ಮಾಡೋದು ಸರಿಯಲ್ಲ. ಅದು ರಿಲೇಷನ್ಶಿಪ್ಪು ಅದು ಉಳ್ಕೊಳ್ಳಲ್ಲ. ಇವಾಗ ಏನೋ ಒಂದು ಜಗಳ ಆಗಿ ಏನೋ ಮಾತು ಬಿಟ್ಟಿರ್ತೀವಿ, ಅದು ಮಾತ್ರಕ್ಕೆ ನಾವು ಅದನ್ನ ಕ್ಯಾರಿ ಮಾಡೋದಾಗಲಿ, ಇಲ್ಲ ಇಷ್ಟ ಸಾಕು ನನಗೆ ನಿನ್ನ ಜೀವನದಲ್ಲಿ ಮಾತಾಡ್ಸಲ್ಲ, ಆ ಥರ ಎಲ್ಲ ನಾನು ಇವತ್ತೇನು ಮಾಡಲ್ಲ, ಆ ಥರ ಎಲ್ಲ ತಿಂಕು ಮಾಡಲ್ಲ, ಆ ಥರ ಹೇಳೋದು ಇಲ್ಲ ನಾನು, ಇಲ್ಲಪ್ಪ ನನ್ನ ಜೀವನದಲ್ಲಿ ಮಾತಾಡ್ಸಲ್ಲ ಅಂತ. ಆ ಸಿಚುವೇಶನ್ ಎಷ್ಟೇ ಹಾರ್ಡ್ ಆಗಿರಲಿ, ಎಷ್ಟೇ ಪೀಕ್ ಹೋಗಿರಲಿ, ಇಲ್ಲ ಇವರು ಈ ಥರನ ಅಂತೆಲ್ಲ ಅನಿಸಿದ್ರು ಸಹ ನಾನು ಯಾವುದೇ ಕಾರಣಕ್ಕೂ ವ್ಯಕ್ತಿನಾಗಲಿ ಸಂಬಂಧಗಳನ್ನಾಗಲಿ ನಾನು ಬಿಟ್ಕೊಡಲ್ಲ ಗೈಸ್. ಅದನ್ನ ಯಾವಾಗಲೂ ಕಾಪಾಡ್ಕೊತೀನಿ ಅಷ್ಟೇ. ಏನಣ್ಣ ಸಮಾಚಾರ? ಮಿಸ್ಟರ್ ವಿಜಯ್ ಕುಮಾರ್, ಮಿಸ್ಟರ್ ಅಲೋನ್ ವಿಜಯ್ ಬಾಯ್ ಬಾಯ್ ನೆಕ್ಸ್ಟ್ ಮಂಗಳವಾರ ನಮ್ಮ ಮನೇಲಿ ಹಬ್ಬ ಇದೆ, ಬನ್ನಿ ನೀವು. ಶರತ್ ಅವ್ರೆ ಅಣ್ಣ ನೀನು ಬರ್ಬೇಕು ಅವ್ರ ಜೊತೆ. ಬಾಯ್ ಬಾಯ್. ಆಯ್ತು ಅಮ್ಮ ನಡೀತಿರ ಅಮ್ಮ ಅಮ್ಮ ಇಲ್ಲಿ ನೋಡು ನನ್ನ, ನಂಗೆ ವಿಡಿಯೋ ಹೇಳ್ಕೊಟ್ಟನು. ಹಿಡ್ಕೊಳ್ಳಿ ನನ್ನ ವಿಡಿಯೋ ಹಿಡ್ಕೊಂಡು ಅನ್ನ ಇಟ್ಕೊಂಡ್ಯಾ? ಕಾಣಿಸ್ತದೆ ಕಣ, ಮುಗಿತಾರೆ ಜನಕ್ಕೆ ಯಾಕೆ ಬಂದಿರೋದು ಅಂತ. ಕ್ಯಾಮ್ರಾ ರಾದ ಹೆಂಗ ಹಿಡ್ಕೊಂಡ್ರೆ ನಮ್ಮ ಅವ್ವ ಹೆಂಗ ಹಿಂಗೆ ಹಿಡ್ಕೊಯ್ತಾರದು ಗೈಸ್. ಅಯ್ಯೋ ಕರಂದವಳೆ ಯಾಕೆ ಕ್ಯಾಮ್ರಾ ಆಫ್ ಐತ್ಲಿ ಮೇಲೆ ಅಂತ ನಮ್ಮವ್ವ ಎಂತೇಳಿ ಇರ್ಬೇಕಾದ್ರೆ ಕ್ಯಾಮ್ರಾ ಆಫ್ ಆದ ತಕ್ಷಣ ಬೈಯೋದು, ಕ್ಯಾಮ್ರಾ ಅನ್ನೋ ತಕ್ಷಣ ಬಿಡೋದು. ಕತ್ರಿಸಾಡು ನಮ್ಮವ್ವ ಹಿಡ್ಕೊಂಡು ನಮ್ಮನ್ನ ಹೀಗೆ ಕುಟ್ಕೊಂಡು ಆಮೇಲೆ ನೀನು ನಡೀತಿರೋ ಸ್ಟೈಲ್ ಕಣ. ಲಕ್ಷ್ಮೀ ಇಲ್ಲ ಪ್ರೀತಿ ಬಿಡ್ಬೇಕು, ಅದು ಕಾಲು ಹುಡುಗು ಬಿಟ್ಬಿಟ್ರೆ ಬಾರುವ ಅಕ್ಕ ಇಲ್ಲ ಮಾಡುತ್ತೆ. ಆಮೇಲೆ ನೋಡ್ಮ ಊಟದ್ದ ನೋಡ್ಮ ಬಿಡು, ನೋವು ಜಾಸ್ತಿ ಆಗ್ಬಿಟ್ಟು ಆಮೇಲೆ ನನಗೆ ನಾಯಿ ಹೊಡ್ದಂಗೆ ಹೊಡೆದು ಏನಿಲ್ಲ ಏನಾಯ್ತು ಈಚರ್ಚೆ ಮಾಡ್ಕೊ, ಈಚರ್ ಉಳ್ಕೊಳ್ಳೋದಲ್ಲಿ ಎಣ್ಣೆ ಮಕ್ಕ ಏನು ಮಾಡ್ತಿದ್ರು ಜೋರಾಗಿ ತುಳಿದ್ಬಿಟ್ಟು ಕೈಸ. ಆಮೇಲೆ ನಾಯಿ ಹೊಡ್ದಂಗೆ ಹೊಡ್ಸ್ಕೊಂಡು ಯಾರಿಗೆ ಬೇಕು ಅದು ತಲೆ ಕಟ್ ಕೊಡಿಕಲ ಬೀರುಂಡಿ ಮೀಟರ್ ಬೇಕು.
ಮುಂದಕ್ಕೆ ಮೀಟರ್ ಅಮ್ಮ ಅನ್ಮಲ್ ಹೋಯ್ತಿರು ನೈಲಿ ಅಂತ ಹೊಡಿಯೋದು. ನಂಗೆ ಗೊತ್ತೇ ಇರಲಿಲ್ಲ ಕಣಮ್ಮ ಎಷ್ಟು ದಿನ ಇದು ಗೋಳು ಅಪ್ಪ ಜನಕ್ಕೆ ಸುನೀತಾ ಸ್ಕೂಟ್ರ್ ಬೇಕಾ? ಲೋನ್ ತೀರೋದೇಂಟಿ ಅಲ್ಲ ಆಗದೆ ಹೊಡೆದಿಲ್ಲಿ ಗೈಸ್ ನಮ್ಮ ಗಾಡಿನ ರೆಡಿ ಮಾಡಿಸಿ ಸಾಕಾಯ್ತು ಅಪ್ಪ. ಅದು ಎಷ್ಟು ವಿಡಿಯೋ ಮಾಡಿದಾರೆ ಈ ಗಾಡಿ ಕೆಟ್ಟಾಗಿ ನಿಂತಿರೋದ ರೆಡಿ ಮಾತ್ರ ಆಯ್ತಲ್ಲ ಅದು. ಅಪ್ಪ ತಗೋ ಗುಜ್ರಿಗೆ ಸಿರಿ ಅನ್ನೋದು ಕೊಡಿ ಚೆಚ್ಚಾಕ್ತೀನಿ ಅನ್ನೋದು. ಅದಕ್ಕೆ ದಂಡ ಕೊಟ್ರೆ ಬೇಡ ಅಂತ ಚೆಚ್ಚಾಕತ್ತಾಗಿ ಹೋದ್ರು ಅಲ್ಲಿ ತೆಗಿ ತಗದ್ರಾಯ್ತು ಇನ್ನೊಂದು ಹಿಂದಿಂದ ಅವ್ರೆ ಡಬ್ ಡಬ್ ಕೊಡ್ತೇವ್ರೆ. ಪೆಟ್ರೋಲ್ ಸುಡಪ್ಪ ತೆಗಿ ಒಂದೇ ಸಲ ಸಿಡ್ದೈತೆ. ಪೆಟ್ರೋಲ್ ಇಲ್ವಾ? ಪೆಟ್ರೋಲ್ ಅಪ್ಪ ಗಾಡಿ ಸ್ಟಾರ್ಟ್ ಆದ್ಮೇಲೆ ಆಫ್ ಐತೆ ಪೆಟ್ರೋಲ್ ಇಲ್ಲ ಅಂದ್ರೆ. ಇವಾಗ ಮನೇಲೆಲ್ಲ ಪೂಜೆ ಆಯ್ತು. ಇವತ್ತು ನಮ್ಮೂರಲ್ಲಿ ಚಾಮುಂಡಮ್ಮನ ಹಬ್ಬ ಅಂತ ಮಾಡ್ತಾರೆ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಬರ್ಬೇಕು ಗೈಸ್. ಚಪ್ಪಲಿ ಹಾಕೋಬಾರ್ದಾ ಗೈಸ್? ಏನಂದ್ರೆ ಇದು ಏನಿಲ್ಲ ಗೈಸ್, ಅಲ್ಲಿ ದೇವ್ರ ಪೂಜೆ ಮಾಡ್ತಾರೆ. ಅಲ್ಲಿ ಒಂದು ಮನೇಲಿ ಕೋಳಿನ ತಗೊಂಡೋಗಿ ಅಲ್ಲಿ ಕುಯ್ಕೊಂಡು ಪೂಜೆ ಮಾಡಿಸ್ಕೊಬರೋದು ಅಷ್ಟೇ. ಈ ಹಬ್ಬ ಚಿಕ್ಕ ಹಬ್ಬ. ಸೊ ಇನ್ನೂ 8 ದಿನ ಐತೆ ಗೈಸ್ ದೊಡ್ಡದಾಗ ಹಬ್ಬ ಮಾಡಬೇಕು ಅಂದರೆ ನಾವು. ಎಲ್ಲ ದೇವಸ್ಥಾನ ತಗೋಯ್ತವ್ರೆ. ನಾನು ಒಬ್ಳೆ ಲಾಸ್ಟು. ನಾನು ನಮ್ಮ ಬಿಂದೋಕ್ಕಂಗೆ ಫೋನ್ ಮಾಡಿದ್ದೆ ನಾನು ಬರ್ತಿದ್ದೀನಿ ಅಂತ. ಸೊ ನಮ್ಮ ಬಿಂದೋಕ್ಕನು ಮುಂದೆ ಹೋಗ್ಬಿಟ್ಟಿತ್ತು. ಇವಾಗ ನಾನು ಒಬ್ಳೆ ಹೋಯ್ತಿದ್ದೀನಿ, ವಾಪಸ್ ಬರ್ತೈತೆ ನಮ್ಮ ಬಿಂದೋಕ್ಕ ನನ್ನ ಕರ್ಕೊಂಡು ಹೋಗೋಕ್ಕೆ ಅಂದ್ಬಿಟ್ಟು. ಅನ್ಕೊಂತಿದ್ದೆ ನನ್ನ ಅಲ್ಲ ಏನು ಮಾಡ್ಬೇಕು ಅನ್ಕೊಂತಿದ್ದೆ ನನ್ನ ಏನಿಲ್ಲ ಪ್ಲೀಸ್ ಪೂಜೆ ಎಲ್ಲ ಮುಗೀತು. ಇವನ್ ಕೈಲಿ ಡ್ರಾಪ್ ಹಾಕಿಸ್ಕೊಳಕ್ಕೆ ಅಂತ ಬಂದಿತ್ತಂದ್ರೆ ಕರೆಕ್ಟಾಗಿ ಮನೆ ಮುಂದೆ ಯಾಕೋ ಎತ್ತಾಕವ್ರ ಹಂಗವ್ರೆ. ಬಾ ಹೋಗುವೆ. ಹಾಂ ಬಾ ಹೊಲೋಗಿ ಏನು ಮಾಡ್ತಿದ್ದೆ ಬಾ. ಅಲ್ಲೆಲ್ಲ ಅಲ್ಲಿ ಬಿಟ್ಕೊಡ್ಲಾದ್ರೆ ದೇವಸ್ಥಾನ ಅಂತ ಜನ ಅವ್ರು ಏನ್ಬಿಟ್ಟು ಎತ್ತಾಕ್ಬಿಟ್ಟಾರೆ ಅಂದ್ಬಿಟ್ಟು ಅಕ್ಕ ಅಲ್ಲಿಗೆ ಅಂಟ ಪಕ್ಕ ಹತ್ತೈತೆ ಒಳ್ಳೇದಾಯ್ತು ಕರೆಕ್ಟಾಗಿ ಆಫ್ ಮಾಡ್ಕೊಂಡ ಜನದ ಮಧ್ಯದಲ್ಲಿಯೇ. ದೇವಸ್ಥಾನಕ್ಕೆ ಹೋಯ್ತಾವನಿ ಬಿಟ್ಕೊಡು ಅಂದೈತೆ ಅಂದ್ಬಿಟ್ಟು ಹೋದೈತಾನೆ ಆಯ್ತಿಂದ ಹೋಗೋಗ ಒಂದು ಕುಂಕುಮ ಇಕ್ಕ ಬಂದಿಯಾ? ಹಾಂ ನಾನು ಬಿಡ್ಬೇಕಂತ ಸುಳ್ಳು ಹೇಳ್ಬಿಟ್ಟ. ನಿಜವಾಗ್ಲು ಹೋಯ್ತಿದ್ದ ಬಿಟ್ಕೊಡ್ಬಾರ ಅಂದ್ರೆ ದೇವಸ್ಥಾನ ತಕ ಹೋಯ್ತವನಿ ಇರು ಅಂದ್ಬಿಟ್ಟು ಕಡ್ದ. ಆಮೇಲೆ ಹತ್ತಿಂದ ಬಂದ ಅಲ್ಲಿ ಗಂಟೆ ರೂಪಾಯಿ ಇಲ್ಲಿ ಹತ್ತು ಬೇಡ ಪ್ಲೀಸ್ ಅಂದ್ರೆ ಆಮೇಲೆ ಕರೆಕ್ಟಾಗಿ ಅಲ್ಲೇ ಆಫ್ ಮಾಡ್ಕೊಂಡು ಹತ್ತೈದ್ದೆ ಒಳ್ಳೇದಾಯ್ತು. ನಾನು ನರ್ಸ ಏನು ಸಮಾಚಾರ? ಏನಿಲ್ಲ. ಹಬ್ಬಕ್ಕೆ ಕರೀಕಿಲ್ವ ನನ್ನ? ವಾಯಿ ಅಂತಾನೆ ಹಬ್ಬ ಕರೀಕಿಲ್ವಲ್ಲ ಬಾ. ಈಗ ನಾನು ಕೇಳುತ್ತಲೆ ಯಾರು ಯಾವ್ದಾದ್ರೆ ನೋಡ್ನ ಹಬ್ಬಕ್ಕೆ ಬಂದಿ ಅನ್ಸ್ಕತ್ತೆ. ಚಿಕನ್ ಆದ್ರೇನು ಮಟನ್ ಆದ್ರೇನು ದೊಡ್ಡಮ್ಮನ ಹಬ್ಬಕ್ಕೆ ಬರ್ಬೇಕಾರೆ. ಈ ಹಬ್ಬಕ್ಕೆ ಬೇಡವಾ? ಈ ಹಬ್ಬ ನಂಗೆ ಮಟನ್ ಇಷ್ಟ, ಚಿಕನ್ ಇಷ್ಟ. ಚಿಕನ್ ಮಟನ್ ಎಲ್ಲ ಮಾಡ್ತೀವಿ ಬಾ ಅದಕ್ಕೆ. ಹಾಂ ಬಸ್ ಹೆಂಗೋ ದೇವ್ರ ದರ್ಶನ ಆಯ್ತು. ಯಪ್ಪ ಅಲ್ಲಿ ಯಾವ ಥರ ಸೇಲ್ ಮಾಡಿದಾನೆ ಅಣ್ಣ ಹಂಗೆ. ಏನು ಹೊಸಿ ರಶ ಇನ್ನೂ ಯಾರು ಬಂದೇ ಇರಲಿಲ್ಲ, ಬರೀ ಇವ್ರ ಪೈಕಿ ಅವರೇ. ಸಮಾಚಾರ ಸಾಲ ಕೊಡೋಣ ಕೊಟ್ಟನು. ನಿನ್ನೆ ನಾನು ಏನಂದಿದ್ದೀನಿ, ನಮ್ಮ ಮಡ್ಗಣ ಇಸ್ಕತಿ ನಾನೇ ದುಡ್ಡ ಅಂತಂದಿತ್ತಾನೆ. ಇದು ತಿಂಡಿ ಹಾಕೊಂಡ್ಬಿಟ್ಟು ಕಷ್ಟ ಆಯ್ತು ಇವನ್ಗೆ. ಆ ಗಡಿ ಸ್ಟಾರ್ಟ್ ಆಗಿರೋದು ನಾವು ಕೊಡೋಣ ಕೊಟ್ಟನು. ನೋಡಿ ಇಲ್ಲಿ ಸಾಲ ಕೇಳ್ತಾರೆ. ನೀವೇ ಶ್ರೀಮಂತರು ಮಂದಿ. ಅಯ್ಯೋ ಇದೇನೋ ಹೇಳ್ತಿದ್ರಂತೆ ಹಂಗೆ ನಿನ್ ಕತೆ. ಶುಂಠಿ ದುಡ್ಡು ಅದಲ್ಲ. ಅಯ್ಯೋ ಶುಂಠಿ ದುಡ್ಡು ಕೊಡಗಿರೋ ನಾನು ಯಾಕೆ ಸಾಲ ಮಾಡೋದು? ಶುಂಠಿ ಕಳೆ ಕೀಳಕ್ ಹೋಯ್ತವ್ರ. ನೋಟ್ ಹೇಳಕ್ಕೋ ಸಾಕು. ವಾ ಮಡ್ಗರ ಮತ್ತೆ ಮನೆಗೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಇವ್ರನ್ನ 500 ನೋಡಿದ್ರೆ ಸುಮ್ಮನೆ ಆಯ್ತು. ಏನು ಅಡಿಕೆ ಕಟಿಂಗ್ ಮಾಡಿಸ್ಕೊಂಡು ಬಾರಿ ಹೋದ ಕಾಣಿಸ್ತೀನಿ ಒಳ್ಳೆ ಕಾಡಕ್ಕೆ ಮುಂಡೆಗೆ ಹೋಗಿ ಎಲ್ಲ ಕಟ್ ಮಾಡಿಸ್ಕೊಂಡ್ಬಿಟ್ಟು. ಏರ್ ಫಾಲು ನಿನ್ ಕಟಿಂಗ್ ನಾನು ಏನು ಹೇಳೋ. ಏನಣ್ಣ ಸಮಾಚಾರ? ಸಮಾಚಾರ ಎಲ್ಲ ನೀನೇ ಹೇಳಬೇಕು. ಬೇಗ ಬರ್ಮಾ ಜಿಮ್ಗೆ ಕೆಲಸಗಳು ನೋಡಿ ದುಡ್ಡು ಎಷ್ಟೆಷ್ಟು ಪಡ್ಗವನೆ. ಕಾಸು ಮಾತ್ರ ಮಿಚ್ಚ ಆಚರಿಸ ಕೊಡು. ಅದು ಖರ್ಚು ಅದು ಕೊಡೋಣ ಅಣ್ಣ. ಖರ್ಚಿಲ್ದಾರೆ ಏನು ಕೊಡು.
1,000ಕ್ಕೆ ಕೊಡುವಾಗ 100 ರೂಪಾಯಿ ಬಡ್ಡಿ ಸೇರ್ಸ್ ಕೊಡ್ಬೇಕು. ಆಯ್ತು ಅದು ಸೇರ್ಸ್ಕೊಡು ಕೊಟ್ಟನು. ಇದಿಲ್ಲ, ಇದು ನಮಗೆ ಖರ್ಚು ಬೇಕು. ಇರ್ಲಿ ಕೊಡ್ಗ ಸುದೊಡ್ಡ ದುಡ್ಡು ಮಾಡ್ಕೋನೆ ಕಳ್ಳ ನಾಚ್ಕಾಡ್ತಾನೆ. ಕೊಡೋಣ ಅದ್ನೇ 1,000 ರೂಪಾಯಿ ಕೊಡ್ತಾನೆ, 100 ರೂಪಾಯಿ ಸೇರ್ಸ್ಕೊಡು ಕೊಡು. ನೀನ್ ಈ ಸೋಮವಾರನೇ ಕೇಳಂಗಿಲ್ಲ ವಾಪಸ್. ಅಣ್ಣ ಈ ಸೋಮವಾರ ಕೇಳ್ಬೇಡ. ದಿನಕ್ಕೆ 50 ರೂಪಾಯಿ ಯಾವಾಗಾರ ಕೊಡು. ಯಾವಾಗ ಕೊಡು ಇನ್ನೊಂದು ತಿಂಗಳ ಹುಡುಗ ಎಲ್ಲ ಹೆಂಗೆ ದಿನಕ್ಕೆ 50 ರೂಪಾಯಿ 50 ರೂಪಾಯಿ ಅಂದ್ರೆ 100 ರೂಪಾಯಿ ಆದ್ರೆ ಈ ಸೋಮವಾರ ಕೇಳ್ಬೇಡ. ನಾಳೆ ಬಡ್ಡಿನ ದಿನಕ್ಕೆ ಬೊಬ್ಬಡು. ನಾನೆಲ್ಲ 1000 ರೂಪಾಯಿನ 50 ರೂಪಾಯಿ ತೀರ್ಸು ಅಂತ ಕಂತಂಗ್ ತೀರ್ಸ್ಬಿಡೋದ ಅಂತ ನೀನು. ಅಣ್ಣ ಈ ಸೋಮವಾರ ಕೇಳ್ಬೇಡ ಕಣಣ್ಣ. ಸೋಮವಾರ ಬೇಕು ನಿಮ್ಗೆ. ಫೈನಲಿ ಸುಧೋಣ್ಣನ ಹತ್ರ ಒಂದು 1000 ರೂಪಾಯಿ ಇಸ್ಕೊಂಡೆ. ಯಾಕೆ ಇಸ್ಕೊಂಡಿದ್ದು ಅಂದರೆ ನಾನು ಸುಧೋಣ್ಣನ ಮೊದಲೇ ಅಮೌಂಟ್ ಕೇಳಿದ್ದೆ. ಅಣ್ಣ ನನಗೆ ಒಂದು 4,000 ರೂಪಾಯಿ ಅಷ್ಟು ಅಮೌಂಟ್ ಇದ್ದರೆ ಕೊಡು ಅಂತ. ಸೊ ಮಾಮೂಲಿ ಮಂತ್ಲಿ ಫೋನ್ದು EMI ಕಟ್ಟಬೇಕಲ್ಲ, ಸೊ ಅದರಿಂದ ಈಸ್ಕೊಂಡಿದ್ದು ಸುಧೋಣ್ಣನ ಹತ್ರ. ಆದರೆ ಸುಧೋಣ್ಣನ ಹತ್ರನೂ ಅಮೌಂಟ್ ಐತೆ, ಸುಧೋಣ್ಣ ಕೊಡಲಿಲ್ಲ ಅಷ್ಟೇ. ಸುಧೋಣ್ಣನಿಗೂ ಬೇರೆ ಬೇರೆ ಖರ್ಚೆಲ್ಲ ಇರುತ್ತೆ ಅಲ್ವಾ ಅಂದ್ಬಿಟ್ಟು. ಈ ಸಂಗೀತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿರೋ ನಿಮ್ಮಿಂದ ಕೇಳ್ಕೊಳ್ಳೋ ಇಷ್ಟು ಒಂದೇ ಒಂದು ಲೈಕ್ ಹೋಗಿ ನಾನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.